ಹಾಯ್ ಎಲ್ಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ, ಈಗ ಕಳೆದ 15-20 ದಿವಸದಿಂದ ಕಂಟಿನ್ಯೂಸ್ ಆಗಿ ಬೆಂಗಳೂರಲ್ಲಿ ಮಳೆ ಬರ್ತಾನೆ ಇದೆ. ಈ ಮಳೆ ಬರೋ ಟೈಮಲ್ಲಿ ಯಾವ ಥರ ನಾವು ಕೇರ್ಫುಲ್ಲಾಗಿ ಡ್ರೈವಿಂಗ್ನ ಮಾಡಬೇಕು ಮತ್ತು ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ಮಳೆ ಬರ್ಬೇಕಾದ್ರೆ ನಾವು ಕೇರ್ಫುಲ್ಲಾಗಿ ಡ್ರೈವಿಂಗ್ನ ಮಾಡಬೇಕು. ಯಾವ ಥರ ಅಂದರೆ, ತುಂಬಾ ಸ್ಪೀಡಾಗಿ ಡ್ರೈವಿಂಗ್ನ ಮಾಡೋಕ್ಕೆ ಹೋಗ್ಬಾರ್ದು, ಆದಷ್ಟು ನಿಧಾನವಾಗಿ ಡ್ರೈವಿಂಗ್ನ ಮಾಡಬೇಕು. ಯಾಕೆಂದರೆ ಮಳೆ ಬರ್ಬೇಕಾದ್ರೆ ರೋಡು ಕೂಡ ಕರೆಕ್ಟಾಗಿ ಕಾಣೋದಿಲ್ಲ, ಮತ್ತು ಗುಂಡಿಗಳಲ್ಲೆಲ್ಲ ನೀರು ತುಂಬಿರುತ್ತೆ. ಅಂಥ ಟೈಮಲ್ಲಿ ನಾವು ತುಂಬಾ ಸ್ಪೀಡಾಗಿ ಹೋದರೆ ಗುಂಡಿ ಕಾಣೋದು ಇಲ್ಲ. ಜೋರಾಗಿ ಗಾಡಿ ಬಿಟ್ಟಾಗ ಗಾಡಿಗೂ ಕೂಡ ಎಫೆಕ್ಟ್ ಆಗುತ್ತೆ, ಮತ್ತು ಒಳಗಿರೋರ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಮತ್ತು ಗಾಡಿ ಕೂಡ ಹಾಳಾಗ್ತವೆ. ಹಂಗೆ ತುಂಬ ಮಳೆ ಬರ್ಬೇಕಾದ್ರೆ ನಾವು ಯಾವತ್ತೂ ಅದು ಆಲ್ಮೋಸ್ಟು ರೈಟ್ ಸೈಡಲ್ಲಿ ಅಂದರೆ ಡಿವೈಡರ್ ಪಕ್ಕದಲ್ಲಿ ಅಲ್ಲೇ ನಾವು ಹೋಗಬೇಕು. ತುಂಬ ಲೆಫ್ಟಿಗೆ ನೀರು ನಿಂತಿದ್ರೆ ಲೆಫ್ಟ್ ಸೈಡಿಗೆ ಜಾಸ್ತಿ ಬರೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ತುಂಬ ನೀರು ನಿಂತಿದ್ರೆ ಕಾಣಲ್ಲ ನಮಗೆ. ಗಾಡಿ ಬಂದಾಗ ಗಾಡಿ ಹಿಂದ್ಗಡೆ ಎಕ್ಸಾಸ್ಟ್ ಒಳಗೆ ನೀರು ಹೋದರೆ ಗಾಡಿ ಆಫ್ ಆಗೋದೆಲ್ಲ ಆಗುತ್ತೆ. ಮತ್ತು ಗುಂಡಿಗಳಿದ್ರು, ದೊಡ್ಡ ದೊಡ್ಡ ಗುಂಡಿ ಇದ್ರೂ ಗಾಡಿ ಆಫ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹಂಗಾಗಿ ನಮಗೆ ಲೆಫ್ಟ್ ಸೈಡಲ್ಲಿ ನೀರು ನಿಂತಿದ್ರೆ ತುಂಬ ಲೆಫ್ಟ್ ಸೈಡಿಗೆ ಬರೋಕ್ಕೆ ಹೋಗ್ಬಾರ್ದು. ಮತ್ತು ಹೊಸ್ದಾಗಿ ಯಾವ್ದಾರು ಒಂದು ರೋಡ್ಗಳಿಗೆ ಹೋಗ್ತಾ ಇದ್ರೆ, ನೀವು ಆ ರೋಡಲ್ಲಿ ಹೋಗಿಲ್ಲ, ಹೊಸ್ದಾಗಿ ಹೋಗ್ತಾ ಇದೀವಿ ರೋಡ್ಗಳಿಗೆ ಅಂದರೆ, ಆದಷ್ಟು ನೀವು ಯಾವ್ದಾದ್ರು ಬೇರೆ ಮುಂದ್ಗಡೆ ಹೋಗ್ತೀರಾ ಗಾಡಿನ ಫಾಲೋ ಮಾಡ್ಕೊತ ಹೋದರೆ ರೈಟ್ ಸೈಡಲ್ಲೇ ಅಲ್ಲಿ ಗುಂಡಿ ಇದೆಯೋ ಹಂಪಿದೆಯೋ ನಿಮ್ಗೇನೋ ಗೊತ್ತಿರಲ್ಲ ಹೊಸ್ದಾಗಿ ಹೋಗೋದ್ರಿಂದ. ಆಮೇಲೆ ನೀರು ಬೇರೆ ತುಂಬಿರುತ್ತೆ. ಹಂಗಾಗಿ ಮುಂದ್ಗಡೆ ಗಾಡಿನ ಫಾಲೋ ಮಾಡ್ತಾಯಿದ್ರೆ ಆ ಗಾಡಿ ಯಾವ ಥರ ಗುಂಡಿ ಹಿಡಿದ್ರೆ ಗೊತ್ತಾಗುತ್ತೆ, ಮತ್ತು ಹಂಸಿದ್ರೂ ಆ ಗಾಡಿ ಹತ್ತಿದಾಗೆಲ್ಲ ಗೊತ್ತಾಗುತ್ತೆ. ಅವಾಗ ನಾವು ಸ್ವಲ್ಪ ನಿಧಾನ ಮಾಡ್ಕೊಂಡು ಕೇರ್ಫುಲ್ಲಾಗಿ ಹೋಗ್ಬೋದು. ಮತ್ತು ತುಂಬ ಲೆಫ್ಟಿಗೆ ನೀರು ನಿಂತಿರ್ತಕ್ಕೆ ಹೋಗಬೇಡಿ. ಕೆಲವೊಂದು ಸಲ ಚೇಂಬರ್ಗಳೆಲ್ಲ ಪಿಟ್ಕೊಂಡಿದ್ದಲ್ಲ, ಚೇಂಬರೆಲ್ಲ ಓಪನ್ ಆಗಿರುತ್ತೆ. ಅಂಥ ಟೈಮಲ್ಲಿ ಓಪನ್ ಆಗಿದ್ದಾಗ ಗಾಡಿ ಹೋಯ್ತು ಅಂದರೆ ಗಾಡಿ ಅಲ್ಲಿ ಒಳಗಡೆ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ, ಚಕ್ರ ಎಲ್ಲ ಒಳಗಡೆ. ಹಂಗಾಗಿ ನೀವು ತುಂಬ ಲೆಫ್ಟಿಗೆ ಹೋಗ್ಕೋಬಾರ್ದು, ಆದಷ್ಟು ರೈಟ್ ಸೈಡಲ್ಲಿ ಹೋಗಬೇಕು. ಆನಂತರ ಮಳೆ ಬರುವಾಗ ತುಂಬ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ನೀವು ಸಡನ್ನಾಗಿ ಯಾರು ಅಡ್ಡ ಬಂದರು ಅಥವಾ ಮುಂದ್ಗಡೆ ಗಾಡಿ ಸ್ಲೋ ಆಯಿತು ಅಂದರೆ ನೀವು ಸಡನ್ನಾಗಿ ಬ್ರೇಕ್ ಹಾಕಿದ್ರೂ ಅಷ್ಟು ಬೇಗ ಗಾಡಿ ಕಂಟ್ರೋಲಿಗೆ ಬರೋಲ್ಲ. ಯಾಕೆಂದರೆ ನೀರಿರೋದ್ರಿಂದ ಗಾಡಿ ಜಾರ್ಕೊಂಡು ಹೋಗುತ್ತೆ. ಹಂಗಾಗಿ ನಾವು ಮಳೆ ಬರೋ ಟೈಮಲ್ಲಿ ತುಂಬ ನಿಧಾನಕ್ಕೆ ಹೋದಷ್ಟು ನಮಗೇ ಒಳ್ಳೆಯದು. ಹಂಗಾಗಿ ಮಳೆ ಬಂದಾಗ ಆಲ್ಮೋಸ್ಟು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಯಾಕೆಂದರೆ ಯಾರು ಕೂಡ ಸ್ಪೀಡಲ್ಲಿ ಹೋಗೋಕೆ ಹೋಗಲ್ಲ, ಎಲ್ಲ ನಿಧಾನಕ್ಕೆ ಹೋಗ್ತಾರೆ. ಹಂಗಾಗಿ ಟ್ರಾಫಿಕ್ ಕೂಡ ಜಾಮ್ ಆಗುತ್ತೆ. ಮತ್ತು ಮಳೆ ನಿಂತ ಮೇಲೂ ಕೂಡ, ಮಳೆ ಬರ್ಬೇಕಾದ್ರೂ ಕೂಡ ನೀರು ನಿಂತಿದ್ದಾಗೆಲ್ಲ ನಾವು ಸ್ವಲ್ಪ ನೋಡ್ಕೊಂಡು ಡ್ರೈವಿಂಗ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಟೂ ವೀಲರ್ಸ್ನವರು, ಆಟೋದವರೆಲ್ಲ ಮಳೆ ನಿಂತ ಮೇಲೆ ಹೋಗ್ತಾ ಇರ್ತಾರೆ. ಅವಾಗ ನಾವು ನೀರು ಎಲ್ಲ ಇದ್ದಾಗ ಜೋರಾಗಿ ಹೋದರೆ ಅವ್ರಿಗೆಲ್ಲ ಆರೋದು, ಮತ್ತು ಜಗಳಗಳೆಲ್ಲ ಆಗೋದು, ಈ ಥರ ಎಲ್ಲ ಆಗುತ್ತೆ. ನಾವು ಸ್ವಲ್ಪ ನೀರು ಎಲ್ಲ ಇದ್ದಿದ್ದಾಗ ಕಾರ್ನವರೆಲ್ಲ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಡ್ರೈವಿಂಗ್ನ ಮಾಡಬೇಕು. ಮತ್ತು ನಮಗೆ ಮೇಯ್ನು ಮಳೆಯಲ್ಲಿ ಡ್ರೈವಿಂಗ್ನ ಮಾಡಬೇಕು ಅಂತ ಅಂದರೆ ವೈಫರ್ ಬ್ಲೇಡು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಬೇಕು. ಇಲ್ಲಾಂದರೆ ನಮಗೆ ರೋಡ್ ಕಾಣೋದಿಲ್ಲ, ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ. ವೈಫರ್ ಬ್ಲೇಡೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಎಲ್ಲ ನೋಡ್ಕೊಂಡು ನಾವು ಡ್ರೈವಿಂಗ್ನ ಮಾಡಬೇಕು. ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನ ರೆಡಿ ಮಾಡಿಸ್ಕೊಂಡೆ ಓಡಿಸ್ಬೇಕಾಗುತ್ತೆ. ತುಂಬ ಮಳೆ ಇದ್ದರೆ ರೋಡ್ ಕಾಣೋದೇ ಇಲ್ಲ. ಮತ್ತು ಆ ಕಡೆ ಈ ಕಡೆ ಮಿರರ್ಗಳಲ್ಲಿ ಮಳೆ ಬಂತು ಅಂದರೆ ನೋಡಿ, ಈ ಥರ ಮಿರರ್ಗಳಲ್ಲಿ, ಸೈಡ್ ಮಿರರ್ಗಳಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಅವಾಗ ನಮಗೆ ಹಿಂದ್ಗಡೆ ಬರ್ತಿರೋ ಗಾಡಿಗಳು ಎಲ್ಲ ನಮಗೆ ಸರಿಯಾಗಿ ಕಾಣಲ್ಲ. ಹಂಗಾಗಿ ನಾವು ಸಡನ್ನಾಗಿ ಆ ಕಡೆ ಈ ಕಡೆ ಎಳೆಯೋಕ್ಕೆ ಹೋಗ್ಬಾರ್ದು. ಅದು ಸರಿಯಾಗಿ ಕಾಣ್ತಿರಲ್ಲ, ಹುಷಾರಾಗಿ ನೋಡ್ಕೊಂಡು ಕೇರ್ಫುಲ್ಲಾಗಿ ಇಂಡಿಕೇಟ್ರೆಲ್ಲ ಹಾಕ್ಕೊಂಡು ನಾವು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಹೋಗೋದಾದ್ರೆ ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಮೇಯ್ನ್ ಏನಂದರೆ, ಮಳೆ ಬರೋ ಟೈಮಲ್ಲಿ AC ವರ್ಕ್ ಆಗ್ತಾ ಇರಬೇಕು. ಹಂಗಾದ್ರೆ ಮಾತ್ರ ನಮಗೆ ಮುಂದ್ಗಡೆ AC ಹಾಕೊಂಡಾಗ ಮಾತ್ರ ಗ್ಲಾಸ್ ಎಲ್ಲ ಮಳೆ ಬಂದಾಗ ಫಾಗ್ ಥರ ಕ್ರಿಯೇಟ್ ಆಗಿರುತ್ತೆ ಇನ್ಸೈಡಲ್ಲಿ, ರೋಡು ಸರಿಯಾಗಿ ಕಾಣ್ತಾ ಇರಲ್ಲ. ಹಂಗಾಗಿ ನಾವು AC ಹಾಕೊಂಡಾಗ ಕ್ಲಿಯರ್ ಆಗುತ್ತೆ. ಹಂಗಾಗಿ ACನೂ ಕೂಡ ಮಳೆ ಬರೋ ಟೈಮಲ್ಲಿ ವರ್ಕ್ ಆಗ್ತಾ ಇರಬೇಕು. ಇಲ್ಲಾಂದರೆ ಮುಂದ್ಗಡೆ ಗ್ಲಾಸ್ ಸರಿಯಾಗಿ ಕಾಣಲ್ಲ, ಮುಂದ್ಗಡೆ ಗಾಡಿಗಳು ಕೂಡ ಕಾಣಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ AC ಕೋಲ್ಡ್ ಹಾಕೊಂಡ್ರೂ ಗ್ಲಾಸ್ ಕ್ಲಿಯರ್ ಆಗುತ್ತೆ. ಒಂದೊಂದು ಸಲ ತುಂಬ ಮಳೆ ಇದ್ದರೆ ಕೋಲ್ಡ್ ಹಾಕೊಂಡ್ರೂ ಕೂಡ AC ಗ್ಲಾಸು ಕ್ಲಿಯರ್ ಆಗೋಲ್ಲ, ಫಾಗ್ ಥರದ್ದು ಕ್ಲಿಯರ್ ಆಗೋಲ್ಲ. ಅಂಥ ಟೈಮಲ್ಲಿ ನಾವು ಈಟ್ಗೆ ಹಾಕೋಬೇಕು. ಈಟ್ಗೆ ಹಾಕೊಂಡಾಗ ಬೇಗ ವೈಫರಿಗೆ ಮೇಲ್ಗಡೆಗೆ ಬಿಸಿ ಗಾಳಿ ಬಿಟ್ಟಾಗ ಬೇಗ ಅದು ಎಲ್ಲ ಕ್ಲಿಯರಾಗಿ ನೀಟಾಗಿ ರೋಡು ಕಾಣುತ್ತೆ. ಆನಂತರ ಹೊಸ್ದಾಗಿ ಡ್ರೈವಿಂಗ್ ಮಾಡೋರಿಗೆ ಮಳೆ ಬರುವಾಗ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ರೋಡ್ ಸರಿಯಾಗಿ ಕಾಣ್ದಲೇ ಇರ್ಬೋದು, ಮತ್ತು ಅವ್ರಿಗೆ ಕಂಫರ್ಟಬಲ್ ಸೇಫ್ಟಿಯಾಗಿ ಓಡಿಸೋಕ್ಕೆ ಆಗ್ದಲೇ ಇರ್ಬೋದು. ಅಂಥ ಟೈಮಲ್ಲಿ ನೀವು ಒಂದು ಸ್ವಲ್ಪ ಮಳೆ ಮಳೆ ನಿಲ್ಲೋ ತನಕ ಗಾಡಿನ ಸೈಡ್ಗೆ ಹಾಕೊಂಡು ನಿಂತ್ಕೊಳ್ಳಿ. ಸುಮ್ಮನೆ ರಿಸ್ಕ್ ತೊಗೊಂಡೆಲ್ಲ ಗಾಡಿ ಓಡ್ಸೋಕೆ ಹೋಗ್ಬೇಡಿ. ಆಮೇಲೆ ಸೈಡ್ಗೆ ಹಾಕೊಂಡು ನಿಂತ್ಕೋಬೇಕಾದ್ರೂ ಕೂಡ ಮರದ ಕೆಳಗಡೆ ಆಗ್ಬೋದು ಅಥವಾ ಲೈಟ್ ಕಂಬದ ಕೆಳಗಡೆ ಎಲ್ಲ ನಿಂತ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮಳೆ ಗಾಳಿ ಜಾಸ್ತಿ ಇದ್ದಾಗ ಮರಗಳೆಲ್ಲ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ, ಕೊಂಬೆಗಳೆಲ್ಲ ಮುರ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ. ಅದರಿಂದ ಮರದ ಕೆಳಗಡೆ ಆಗಲಿ ಲೈಟ್ ಕಂಬದ ಕೆಳಗಡೆ ಆಗಲಿ ಯಾರೂ ಕೂಡ ಗಾಡಿಗಳನ್ನ ಹಾಕೊಂಡು ಮಳೆ ಬರುವಾಗ ನಿಂತ್ಕೊಳಕ್ಕೆ ಹೋಗ್ಬೇಡಿ.
ಮರಗಳು ಇದ್ದಿದ್ದ ಕಡೆನ ಬೇಕಾದ್ರೆ ಸ್ವಲ್ಪ ಹೊತ್ತು ನಿಮಗೆ ಓಡಿಸೋಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟು ಮಳೆ ಕಮ್ಮಿ ಆದಮೇಲೆ ಡ್ರೈವಿಂಗ್ನ ಮಾಡಿ. ಇಷ್ಟನ್ನು ನೀವು ಮಳೆ ಬರುವಾಗ ಫಾಲೋ ಮಾಡಬೇಕು, ಹುಷಾರಾಗಿ ಡ್ರೈವಿಂಗ್ನ ಮಾಡಬೇಕು. ಓಕೆನಾ ಫ್ರೆಂಡ್ಸ್?